ಬೇಕಾದರೆ ನೀವು ಅಬ್ಸರ್ವ್ ಮಾಡಿ ನೋಡಿ, ನಿಮ್ಗೇನಾದರೂ ಇವಾಗ ಮೆಸೇಜ್ ಬಂತು, ಟೆಕ್ಸ್ಟ್ ಮೆಸೇಜ್ ಬಂತು ಅಂತಂದರೆ ಆ ಮೆಸೇಜ್ ಪಕ್ಕ ಟಿ ಎಸ್ಸು ಪಿ ಅಂತೆಲ್ಲ ಇರುತ್ತೆ. ಯಾಕೆ ಈ ಥರ ತೋರಿಸ್ತಾ ಇದೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಇವತ್ತು ನಾನು ನಿಮ್ಗೆ ಇದನ್ನು ಹೇಳ್ತೀನಿ, ಇದು ತುಂಬ ಇಂಪಾರ್ಟೆಂಟ್. ಇದರಿಂದ ನೀವು ಐಡೆಂಟಿಫೈ ಮಾಡ್ಬೋದು ಈ ಒಂದು ಮೆಸೇಜ್ ಸೇಫಾ ಇಲ್ವಾ, ಎಲ್ಲಿಂದ ಬಂದಿದೆ, ಏನು ಕತೆ ಅನ್ನೋದನ್ನು. ಓಕೆ, ಸೊ ಒಂದು ಹೊಸ ರೂಲ್ಸನ್ನು ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಿಮ್ಗೆ ಅಲ್ಲಿ ಆ ಥರದ್ದು ತೋರಿಸ್ತಾ ಇದೆ ಲೆಟರ್ಸ್ಗಳು. ನಾನು ನಿಮ್ಗೆ ಹೇಳ್ತೀನಿ ಎಲ್ಲನೂ ಕೂಡ, ಅದನ್ನು ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಗೈಸ್, ಇವತ್ತಿನ ವೀಡಿಯೋನ ಶುರು ಮಾಡೋಣ. ಸೊ ಆ್ಯಕ್ಚುಲಿ ಗೈಸ್, ಇವಾಗ ಏನಾಗಿದೆ ಅಂತಂದರೆ ಟ್ರೈ ಅವರು ಒಂದು ಹೊಸ SMS ಟ್ಯಾಗಿಂಗ್ ಸಿಸ್ಟಮ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಿಮಗೆ ಪ್ರತಿ ಮೆಸೇಜಲ್ಲೂ ಕೂಡ ಏನೇ ಒಂದು ಮೆಸೇಜ್ ಬಂದಿರಲಿ ಅದ್ರ ಪಕ್ಕ ಪಿ ಟಿ ಅಂತೆಲ್ಲ ಬಂದಿರುತ್ತೆ. ಸೊ ನೋಡಿ, ಇವಾಗ ಒಂದೊಂದು ಐಡೆಂಟಿಫಿಕೇಷನ್ನ ಮಾಡುತ್ತೆ ಇವಾಗ. ಸೊ ಈಗ ನಿಮಗೆ ಬಂದಿರುವಂಥ ಮೆಸೇಜಲ್ಲಿ ಏನಾದರೂ ಲಾಸ್ಟಲ್ಲಿ ಪಿ ಅಂತ ಇತ್ತು ಅಂತಂದರೆ ಅದು ಪ್ರಮೋಷನಲ್ ಅಂತ. ಸೊ ಈಗ ಯಾವುದಾದ್ರೂ ಒಂದು ಪ್ರಮೋಷನ್ದು ಈ ಥರದ್ದು ಏನೋ ಬಂದಿರುತ್ತಲ್ಲ, ಸೊ ಆ ಥರದ್ದು ನಿಮಗೆ ಪಿ ಅಂತ ನಿಮಗೆ ಇಂಡಿಕೇಟ್ ಮಾಡುತ್ತೆ. ಅದು ಪ್ರಮೋಷನಲ್ ಮೆಸೇಜ್ ಆಗಿರುತ್ತೆ. ನೀವು ಅದನ್ನು ನೋಡಿದ ತಕ್ಷಣ ಮೇಲ್ಗಡೆ ಮೆಸೇಜ್ ಬರುತ್ತಲ್ಲ, ಪಿ ಅಂತ ಬಂದಿರುತ್ತಲ್ಲ, ಅದನ್ನು ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗಿಬಿಡುತ್ತೆ, ಓಕೆ ಇದು ಪ್ರಮೋಷನಲ್ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಿಮಗೆ ಕೊನೆಯಲ್ಲಿ ಅಲ್ಲಿ ನಿಮಗೆ ಈ ಥರದ್ದೊಂದು ಲೆಟರ್ಸ್ಗಳನ್ನ ಆ್ಯಡ್ ಮಾಡಿದ್ದಾರೆ. ಸೊ ಪಿ ಅಂತ ಬಂತು ಅಂತಂದರೆ ಪ್ರಮೋಷನಲ್ ಅಂತ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ಆಮೇಲೆ ಎಸ್ ಅಂತ ಬಂದಿತ್ತು ಅಂತಂದರೆ ಅದು ಸರ್ವೀಸ್ ಮೆಸೇಜ್ ಆಗಿರುತ್ತೆ, ಆಯಿತಾ. ಸೊ ಅದು ಕೂಡ ನೀವು ಐಡೆಂಟಿಫೈ ಮಾಡ್ಕೋಬೋದು. ಮತ್ತು ಟಿ ಅಂತ ಬಂತು ಅಂತಂದರೆ ಟ್ರಾನ್ಸಾಕ್ಷನಲ್ ಅಂತ. ಸೊ ಈಗ ನೀವು ಗೊತ್ತಿರುತ್ತೆ, ನೀವೇನಾದರೂ ಅಮೌಂಟ್ ಏನಾದ್ರು ಡೆಬಿಟ್ ಮಾಡಿದಾಗ ಸೊ ಟ್ರಾನ್ಸಾಕ್ಷನ್ ಆಗುತ್ತೆ ಅಲ್ವಾ, ATM ಹೋಗಿ ತೆಗೆದಾಗ ಆಗ ನಿಮ್ಗೆ ಮೆಸೇಜ್ ಬರುತ್ತೆ ಡೆಬಿಟ್ ಆಗಿದೆ ಅಂತ. ಬಟ್ ಅಲ್ಲಿ ಮೆಸೇಜಲ್ಲಿ ಆ ಬ್ಯಾಂಕ್ ಹೆಸರು ಪಕ್ಕ ಒಂದು ಟಿ ಅಂತ ಬಂದಿರುತ್ತೆ, ಅಂದರೆ ಟ್ರಾನ್ಸಾಕ್ಷನ್ ಆಗಿದೆ ಅಂತ. ಸೊ ಈ ಥರ ಕತೆ, ಆಯಿತಾ. ಅದಾದಮೇಲೆ ನಿಮಗೆ ಮೆಸೇಜಲ್ಲಿ ಏನಾದರೂ ಜಿ ಅಂತ ಇತ್ತು ಅಂತಂದರೆ ಅದು ಗೌರ್ಮೆಂಟಿಂದ ಆ ಒಂದು ಮೆಸೇಜ್ ಬಂದಿದೆ ಅಂತ ಅರ್ಥ, ಆಯಿತಾ. ಸೊ ಇದಿಷ್ಟು ಹೊಸದಾಗಿ ಬಂದಿರುವಂಥ ಒಂದು ಲೆಟರ್ಸ್ಗಳನ್ನ ಒಂದು ಹೊಸ ರೂಲ್ಸ್ ಮಾಡಿದ್ದಾರೆ, ಈ ಥರ ಕಂಪಲ್ಸರಿ ಬರಲೇಬೇಕು ಅಂತ. ಹಾಗಾಗಿ ನಿಮ್ಗೆ ಆ ಥರ ಮೆಸೇಜ್ ಬರ್ತಾ ಇದೆ. ಸೊ ಏನು ಭಯ ಪಡಬೇಡಿ, ಇದು ಗೌರ್ಮೆಂಟಿಂದನೇ ಇದಾಗಿರುವಂಥದ್ದು. ಸೊ ಇದರಿಂದ ನಿಮ್ಗೆ ಈಸಿ ಆಗುತ್ತೆ ಎಲ್ಲ ನೋಡೋದಕ್ಕೆ. ಓಕೆ, ಆದಷ್ಟು ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಶೇರ್ ಮಾಡಿ, ಎಲ್ರಿಗೂ ಕೂಡ ಗೊತ್ತಾಗಲಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.